6/3/2026 ಚಿಕ್ಕಬಳ್ಳಾಪುರದ ಅಂಬೇಡ್ಕರ್ ಭವನದಲ್ಲಿ ದಲಿತ ಚೇತನ ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತು ನನಗೆ ಒಂದು ವಿಶೇಷವಾದಂಥ ಅಭಿನಂದನೆ ಸಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಭಾಳ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ. ಸಮತಾ ಸೈನಿಕ ದಳ ಖುದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಾರಂಭ ಮಾಡಿರುವಂಥದ್ದು. ಕರ್ನಾಟಕದಲ್ಲಿ ನಾನು ಅದನ್ನು ಕಳೆದ 40 ವರ್ಷಗಳಿಂದ ಅದನ್ನು ಮುನ್ನಡೆಸ್ತಾ ಇದ್ದೀನಿ. ಆವತ್ತಿಂದ ಇವತ್ತಿನವರೆಗೂ ಇಲ್ಲಿ ಜನರನ್ನು ಸುಲಿಗೆ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರೇ ಇದ್ದರೂ ಉಳಿಯಲ್ಲ. ಇಲ್ಲಿ ಕೆಲವು ವ್ಯಕ್ತಿಗಳು ಬರ್ತಾರೆ, ಅವರು ಯಾವುದೋ ಒಂದು ಸೋಗ ಹಾಕ್ಕೊಂಡು ಬರ್ತಾರೆ, ಬಂದು ಅವರ ಅಸಲಿ ಬಣ್ಣ ಗೊತ್ತಾಗೋದು ನಮಗೆ 10 ವರ್ಷಗಳ ನಂತರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಬ್ಬ ವ್ಯಕ್ತಿ ಅಂಥ ಒಂದು ಸುಲಿಗೆ ಕೆಲಸದಲ್ಲಿ ಸಿಕ್ಕಿ ಆತನ ಮೇಲೆ ಆರೋಪಗಳಿದ್ದಾವೆ. ಆರೋಪಗಳ ಪಟ್ಟಿ ಮಾಡೋದಕ್ಕೆ ನಾರಾಯಣಪ್ಪ ಅವರ ನೇತೃತ್ವದಲ್ಲಿ ಒಂದು ಶಿಸ್ತು ಸಮಿತಿಯನ್ನು ಮಾಡಿದ್ದೀವಿ. ಅವರು ಆರೋಪ ಪಟ್ಟಿಯನ್ನು ತಯಾರು ಮಾಡ್ತಾ ಇದ್ದಾರೆ. ಆ ಚಾರ್ಜ್ ಶೀಟನ್ನು ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಮತ್ತೊಬ್ಬರು ಇದೇ ರೀತಿ ಆಗಬಾರ್ದು. ಜನರನ್ನು ಸುಲಿಗೆ ಮಾಡೋದಕ್ಕೆ ಚಳುವಳಿ ಇದೆ ಅಂತೇಳಿ ಯಾವುದೇ ಸಂದೇಶ ಹೋಗಬಾರ್ದು. ಅದಕ್ಕಾಗಿ ಏಕ ವ್ಯಕ್ತಿ ಆಗಿರ್ತಕ್ಕಂಥ ಏನು ಕೆಟ್ಟ ಸಂದೇಶ ಯಾವುದೇ ಚಳುವಳಿಗೆ ಬರಬಾರ್ದು. ಯಾಕಂದರೆ ಆರಂಭದಲ್ಲೇ ಅಂಥ ಪ್ರವೃತ್ತಿಯನ್ನು ಬೆಳೆಸ್ತಾ ಹೋದರೆ ಎಲ್ಲರೂ ಅದೇ ರೀತಿ ದಾರಿಯಲ್ಲಿ ಹೋಗ್ತಾರೆ. ಹಾಗಾಗಿ ಸಮತಾ ಸೈನಿಕ ದಳ 1924ರಲ್ಲಿ ಪ್ರಾರಂಭ ಆಗಿರೋದು, ಇವತ್ತಿಗೂ ಕೂಡ ಒಂದೇ ಆಗಿರೋದು. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಾಕಿದಾಗ ಅದಕ್ಕೆ ರಿಜಿಸ್ಟರ್ಡ್ ಸಂಘ ಅನ್ರಿಜಿಸ್ಟರ್ಡ್ ಸಂಘ ಅಂತಿಲ್ಲ, ಇರೋದು ಒಂದೇ ಸಂಘ. ಹಾಗಾಗಿ ಯಾರಾದರೂ ಒಬ್ಬರು ಪಕ್ಕಕ್ಕೆ ಸರಿದಿದ್ದಾರಂದರೆ ಅದು ಅವರ ದೌರ್ಬಲ್ಯ ಹೊರತು ಅವರ ಏನು ಸಕಾರಾತ್ಮಕವಾಗಿರ್ತಕ್ಕಂಥ ನಡೆಯಲ್ಲ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ GC ವೆಂಕಟರಮಣಪ್ಪ ಅಂತ ಇಲ್ಲಿ ಇದ್ದರು ನಮ್ಮ ಜೊತೆಯಲ್ಲಿ, DSS ಅಲ್ಲಿ ಇದ್ದಂಥ ವ್ಯಕ್ತಿ. ಅಲ್ಲಿ ಆತ ಏನಾಗಿದ್ನೋ ಗೊತ್ತಿಲ್ಲ, ಆದರೆ ಇಲ್ಲಿ ಸಮತಾ ಸೈನಿಕ ದಳಕ್ಕೆ ಬಂದಿದ್ದಾದಮೇಲೆ ಪ್ರಾಮಾಣಿಕವಾಗಿ ನಾನು ನಡ್ಕೊತೀನಿ ಅಂತೇಳಿ ಪ್ರಮಾಣ ಮಾಡಿ ನನ್ನನ್ನು ತಂದೆ ಸ್ಥಾನದಲ್ಲಿ ಇಟ್ಕೊಂಡು ನಡೆದು ಬಂದಂಥ ವ್ಯಕ್ತಿ. ಕೆಲವೇ ವರ್ಷಗಳಲ್ಲಿ ಆತ ಅಸಲಿ ಬಣ್ಣ ಏನಾಗಿದೆ ಅನ್ನೋದು ಗೊತ್ತಾಗಿದೆ. ಈಗಲೂ ನಾನು ಹೇಳ್ತಾ ಇದ್ದೀನಿ, ಯಾಕಂದರೆ ಆತ ನನ್ನನ್ನು ತಂದೆ ಅಂತ ಹೇಳಿದ್ದಾನೆ. ಕ್ಷಮಿಸೋದು ನನ್ನ ಏನು ಧರ್ಮ. ಆದರೆ ನನ್ನ ಮಾಡಿರೋಂಥ ಕೆಟ್ಟ ಕೆಲಸಗಳನ್ನು ಹಿಂಗೆ ಮುಂದುವರಿಸ್ತೀನಿ ಅಂದರೆ ಅದಕ್ಕೆ ಅವಕಾಶ ಇದೆ. ಅವೆಲ್ಲ ತಿದ್ದುಕೊಂಡು ಬರ್ತೀನಿ ಅಂತ ಹೇಳಿದ್ರೆ, ಮುಂದೆ ಆ ರೀತಿ ಅಚಾತುರ್ಯಗಳು ನಡೆಯಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕ್ಷಮೆ ಇದ್ದೇ ಇರ್ತದೆ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟಿರ್ತಕ್ಕಂಥ ಸಂಘಟನೆ ಇಲ್ಲ, ನನ್ನ ಚಾಳಿ ಬಿಟ್ಟು ಬೇರೆ ನಾನು ಇರಲ್ಲ ಅಂತ ಹೇಳಿದ್ರೆ ಇಲ್ಲಿ ಅವಕಾಶ ಇಲ್ಲ. ಹೀಗಾಗಿ ಆತ ಒಬ್ಬನು ಹೋಗಿದ್ದಾನೆ. ಇವತ್ತು ಈ ಹಿಂದೆ ಅಂಬೇಡ್ಕರ್ ಭವನದಲ್ಲಿ ಆತ ಇದ್ದಾಗ ಅನೇಕ ಸಮಾರಂಭಗಳು ನೋಡಿದ್ವಿ. ಆ ಎಲ್ಲ ಸಮಾರಂಭಗಳಿಗಿಂತ ಭಾಳ ಅತ್ಯುತ್ತಮವಾಗಿ ಇವತ್ತಿನ ಸಮಾರಂಭ ಆತ ಇಲ್ಲದೇ ನಡೆದಿದೆ. ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು, ಸಮತಾ ಸೈನಿಕ ದಳದ ಕಾರ್ಯಕರ್ತರು ಇವತ್ತು ಕೂಡ ಮಾದರಿ ರೂಪದಲ್ಲಿ ಅಂಥ ಕೆಟ್ಟ ವ್ಯಕ್ತಿಗಳಿಗೆ ಅವಕಾಶ ಕೊಡಲ್ಲ ಅಂಥೇಳಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಿ ತೋರಿಸಿದ್ದಾರೆ. ಹೀಗಾಗಿ ಅದೇನು ಭಾಳ ಮುಖ್ಯ. ಒಂದು ದೊಡ್ಡ ಆಲದ ಮರ ಇದು, ದೊಡ್ಡ ಆಲದ ಮರ ಒಂದು ಎಲೆ ಉಳಿದೋಗಿದೆ, ಅಷ್ಟೇ ಒಣಗೋಗಿದೆ, ಅದು ಉದುರೋಗಿದೆ. ವಿವಿಧ ದಲಿತ ಸಂಘಟನೆಗಳು ಒಟ್ಟಿಗೆ ಸೇರಿ 5 ದಶಕಗಳ ದಲಿತ ಚಳವಳಿಯ ಮೆಲುಕಾಗ್ತಕ್ಕಂಥ ಕೆಲಸ, ದಲಿತ ಚಳವಳಿಯ ಸಾಧಕ ಬಾಧಕಗಳ ಬಗ್ಗೆ ಮೆಲುಕಾಕಿ ಅದರ ಒಂದು ಆತ್ಮಾವಲೋಕನದ ಸಮಾರಂಭದ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮ ಮೂಡಿಬಂದಿದೆ. 10 ದಲಿತ ಸಂಘಟನೆಗಳ ಮುಖಂಡರುಗಳು ಬಂದು ಈ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿದ್ದಷ್ಟೇ ಇಲ್ಲ, ಇಂಥ ಅಭಿನಂದನಾ ಸಮಾರಂಭಗಳು ಇಡೀ ರಾಜ್ಯದಾದ್ಯಂತ ನಡೀಬೇಕು. ದಲಿತ ಚಳವಳಿ ಬರೀ ಚಿಕ್ಕಬಳ್ಳಾಪುರಕ್ಕೆ ಅಷ್ಟೇ ಇಲ್ಲ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯ ಅವಿಭಾಜ್ಯ ಜಿಲ್ಲೆಯ ದಲಿತ ಚಳವಳಿ ಅಂದರೆ ಇವತ್ತು ಇಡೀ ರಾಜ್ಯಕ್ಕೆ ಮಾದರಿ. ಹಾಗಾಗಿ ಚಿಕ್ಕಬಳ್ಳಾಪುರದಲ್ಲಿ ಆರಂಭ ಆಗಿದೆ. ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇಡೀ ಈ ವರ್ಷ ಈ ಆತ್ಮಾವಲೋಕನ ದಲಿತ ಚಳವಳಿಯ 50 ವರ್ಷಗಳ ಈ ಆತ್ಮಾವಲೋಕನ ಚಿಂತನ ಮಂಥನ ಹೆಸರಲ್ಲಿ ಅಭಿನಂದನಾ ಸಮಾರಂಭಗಳು ನಡೆಸಿ ಹೊಸ ಚಿಂತನೆಗಳನ್ನು ಹೊಸ ಪೀಳಿಗೆಗೆ ಪರಿಚಯಿಸ್ತಕ್ಕಂಥ ಕೆಲಸ ಆಗ್ತಾಯಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟೋಗಿರ್ತಕ್ಕಂಥ ಸಂವಿಧಾನದ ಆಶಯಗಳನ್ನು ಈಡೇರಿಸೋದು, ಪ್ರಬುದ್ಧ ಭಾರತ ನಿರ್ಮಾಣಕ್ಕಾಗಿ ಹೊಸ ಪೀಳಿಗೆಯನ್ನು ತಯಾರು ಮಾಡ್ತಕ್ಕಂಥ ಒಂದು ಭಾಗವಾಗಿ ಇವತ್ತಿನ ಈ ಅಭಿನಂದನಾ ಸಮಾರಂಭ ನಡೆದಿದೆ. ಈ ಜಿಲ್ಲೆಯ
ಎಲ್ಲ ತಾಲೂಕುಗಳಿಂದ ಕಾರ್ಯಕರ್ತರು ಬಂದಿದ್ದಾರೆ. ದಲಿತ ಸಂಘಟನೆಗಳ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಎಲ್ಲ ಮುಖಂಡರು ಕೂಡ ಭಾಗಿಯಾಗಿ ಅಭಿನಂದಿಸಿದ್ದಾರೆ. ನಾನು ಕಳೆದ 53 ವರ್ಷಗಳಿಂದ ನನ್ನನ್ನು ನಾನೇ ದಲಿತ ಚಳವಳಿಗೆ ಸಮರ್ಪಿಸಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ಮುನ್ನಡೀತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನನಗೆ ಒಂದು ಜಿಲ್ಲಾ ಮಟ್ಟದ ಅಭಿನಂದನೆ ಸಲ್ಲಿಸಿದ್ದಕ್ಕೆ ಇಲ್ಲಿನ ದಲಿತ ಸಂಘಟನೆಗಳ ಎಲ್ಲ ಮುಖಂಡರಿಗೂ ನಾನು ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂದೇಶ ದಲಿತ ಜನಾಂಗಗಳು ಆಳುವ ವರ್ಗ ಆಗಬೇಕು ಅನ್ನೋ ಸಂದೇಶವನ್ನು ಇವತ್ತಿನ ಈ ಅಭಿನಂದನಾ ಸಮಾರಂಭದ ಮೂಲಕ ಎಲ್ಲರೂ ಸಮಾಜಕ್ಕೆ ತಗೊಂಡು ಹೋಗಬೇಕು ಅಂತ ಹೇಳಿ ನಾನು ಸವಿನಯವಾಗಿ ಎಲ್ಲರಲ್ಲೂ ವಿನಂತಿ ಮಾಡ್ತಾ ಇದ್ದೀನಿ. ಸರ್, ಈಗ